ನಿನ್ನೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿರೋದು ಒಂದೆರಡು ಕಡೆ ಅಲ್ಲ. ಬೆಂಗಳೂರಿನ ನಾನಾ ಭಾಗದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮೇಲ್ಛಾವಣಿಗಳು ಗಾಳಿಯಲ್ಲಿ ಹೋಗಿ ಕೆಲವೊಂದಷ್ಟು ಮನೆಗಳ ಮೇಲೆ ಬಿದ್ದಿರುವಂತಹ ಘಟನೆ ಕೂಡ ಆಗಿದೆ. ಇನ್ನು ಚಾಮರಾಜಪೇಟೆಯಲ್ಲಿ ವಿದ್ಯುತ್ ಕಂಬ ಕೂಡ ಧರೆಶಾಹಿಯಾಗಿದ್ದು ಮನೆಗಳಿಗೆ ನೀರು ನುಗ್ಗಿರುವಂತಹ ಘಟನೆ ಕೂಡ ನಡೆದಿದೆ. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಮನೆಯ ಒಳಗಡೆ ನೀರು ನುಗ್ಗಿದೆ. ಲೈಟ್ ಕಂಬಗಳು ಮುರಿದು ಬಿದ್ದಿವೆ. ಮರಗಳು ಬಿದ್ದಿರುವಂತಹ ದೃಶ್ಯವನ್ನು ಕೂಡ ನಾವು ಬಹುತೇಕ ಜಾಗದಲ್ಲಿ ಗಮನಿಸ್ತಾ ಇದ್ವಿ. ನೀವೇನೀಗ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಇದು ಚಾಮರಾಜಪೇಟೆಯಲ್ಲಿ ಮನೆಯ ಒಳಗಡೆ ನುಗ್ಗಿರುವಂತಹ ನೀರನ್ನ ಮನೆಯವರು ಆ ನೀರನ್ನ ಹೊರಗಡೆ ಹಾಕ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಸಮೃದ್ಧಿಯನ್ನು ನುಗ್ಗಿಸಬೇಕಿದ್ದಂತಹ ವರುಣ ನಿನ್ನೆ ಹಲವರ ಬದುಕಲ್ಲಿ ಕಣ್ಣೀರಾಗಿ ಪರಿಣಮಿಸಿದ್ದಾನೆ. ಅದರಲ್ಲೂ ಕೂಡ ಚಾಮರಾಜಪೇಟೆಯ ನೆಲಮಹಡಿಯ ಮನೆಗಳಿಗೆ ನೀರು ನುಗ್ಗಿದಂತಹ ಪರಿಣಾಮ ರಾತ್ರಿ ಇಡೀ ಜನರು ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಇದೆ. ನಿಮ್ಗೆ ಆ ಮನೆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ರಾತ್ರಿಯಿಂದಲೂ ಕೂಡ ಮನೆಗೆ ಒಳಗಿದ್ದಂತಹ ನೀರನ್ನು ಕ್ಲೀನ್ ಮಾಡುವಂತಹ ಅಥವಾ ತೆರವು ಮಾಡುವಂತಹ ಕೆಲಸವನ್ನು ಇಲ್ಲಿ ವಾಸ ಮಾಡ್ತಿರುವಂತಹ ಜನರು ಮಾಡ್ತಾ ಇದ್ದಾರೆ. ಬೆಡ್ರೂಮ್ ಆಗಿರಬಹುದು, ಕಿಚನ್ ಆಗಿರಬಹುದು, ಹಾಲ್ ಆಗಿರಬಹುದು, ಎಲ್ಲಂದರಲ್ಲೂ ಕೂಡ ಮಳೆ ನೀರು ನುಗ್ಗಿರುವಂತದ್ದು. ಜೊತೆಗೆ ಮಣ್ಣು ಚರಂಡಿ ನೀರು ನುಗ್ಗಿದ್ರಿಂದ ಒಂದು ಕಡೆ ಕೆಟ್ಟ ವಾಸನೆ ಬೀರ್ತಾ ಇದೆ, ಮತ್ತೊಂದು ಕಡೆ ಮನೆಯಲ್ಲಿರುವಂತಹ ಪೀಠೋಪಕರಣ ಆಗಿರಬಹುದು, ಪ್ರತಿಯೊಂದು ಐಟಮ್ ಕೂಡ ಇದೀಗ ನೀರಲ್ಲಿ ತೇಲುವಂತಹ ಅಂದ್ರೆ ಪರಿಸ್ಥಿತಿ ಇರುವಂತದ್ದು. ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಒಂದು ಕಡೆ ಕ್ಲೀನ್ ಕಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಎಷ್ಟೊತ್ತಿಗೆ ನೀರು ಸರ್? 5:30ಇಂದಾನೇ ಸ್ಟಾರ್ಟ್ ಆಗೋಯ್ತು ನೀರು. 5:30-6 ಗಂಟೆಯಿಂದಾನೇ ನೀರು ತುಂಬಾ ನೀರು ಜಲ ತರ ತುಂಬಿಡ್ತು. ಕೆರೆ ತರ ಆಗೋಯ್ತು. ಮನೆ ಫುಲ್ ಮಂಡಿ ತನಕ ಹುಡುಗ ಇದ್ದ ಪಾಪ ಹೊಂದಿ ತನಕ ನೀರು ಬಂದ್ಬಿಡ್ತು. ಅದರಿಂದ ಇಲ್ಲಿ ಕೆಳಗಡೆ ವಾಸವಾಗಿರೋಕೆ ಆಗ್ಲಿಲ್ಲ. ಎಲ್ಲ ಮೇಲೋಗಿ ಇದ್ವಿ. ರಾತ್ರಿ ಎಲ್ಲಾನು ಮೇಲೆ ಇದ್ವಿ. ಎಷ್ಟು ಜನ ಎಷ್ಟು ಮಂದಿ ವಾಸ ಮಾಡ್ತೀವಿ? ಎಷ್ಟು ವರ್ಷದಿಂದ ವಾಸ ಮಾಡ್ತೀವಿ? ಇದು ತುಂಬಾ ವರ್ಷದಿಂದ 30-40 ವರ್ಷ ಯಾವತ್ತೂ ಆಗಿಲ್ಲ ಸರ್. ಇವತ್ತೇ ಇದೇ ಫಸ್ಟ್. 30 ವರ್ಷದಿಂದ ವಾಸ ಮಾಡ್ತಿದ್ದಾರೆ. 30-35 ವರ್ಷದಿಂದ ಯಾವತ್ತೂ ಈ ತರ ಮಳೆ ಬಂದಿಲ್ಲ, ಈ ತರ ತುಂಬಿಲ್ಲ. ಇಲ್ಲಿ ಇವತ್ತೇ ಫಸ್ಟ್ ಹಂಗಾಗಿರೋದು. ಮನೆ ಹಾಲ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀರು ನುಗ್ಗಿರುವಂತದ್ದು. ನಿಮ್ಗೆ ಕಿಚನ್ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂತಹ ಫ್ರಿಡ್ಜ್ ಕೂಡ ಈ ಒಂದು ಮಳೆ ನೀರು ನುಗ್ಗಿದಂತಹ ಪರಿಣಾಮ ಹಾಳಾಗಿದೆ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಮನೆಯಲ್ಲಿ ವಾಸ ಮಾಡ್ತಿರುವಂತಹ ಜನರು ನೀಡ್ತಾ ಇರುವಂತಹ ಮಾಹಿತಿ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಯಾವ್ಯಾವ ಐಟಮ್ಗಳಿಗೆ ಡ್ಯಾಮೇಜ್ ಆಗಿದೆ ಸರ್? ಅದೇ ಫ್ರಿಡ್ಜ್, ಸೋಫಾ, ಮಂಚಗಳು ಎಲ್ಲ ನಿಂತಿದೆ. ಫ್ರಿಡ್ಜ್ ಎಲ್ಲ ನೀರು ತುಂಬಿದೆ ಒಳಗಡೆ. ಅದೇ ಮೇನೆ ಎಲ್ಲ ಆಫ್ ಮಾಡ್ಬಿಟ್ಟು ಇದೀವಿ. ನೆನ್ನೆನೆ ಕರೆಂಟ್ ಇಲ್ಲ. ಸದ್ಯಕ್ಕೆ ನೀರನ್ನು ಕ್ಲೀನ್ ಮಾಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ಮಳೆ ಜೊತೆಗೆ ಕೊಳಕ ಅಂದ್ರೆ ಚರಂಡಿ ನೀರು ಕೂಡ ನುಗ್ಗಿದ್ರಿಂದ ಇವರಿಗೆ ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಕೆಟ್ಟ ವಾಸನೆ ಬೀರ್ತಾ ಇದೆ. ಬೇಗ ಏನಾದ್ರೂ ಕ್ಲೀನ್ ಮಾಡದೆ ಹೋದಂತಹ ಸಂದರ್ಭದಲ್ಲಿ ಇಂತಹ ನೀರಿಂದ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗುತ್ತೆ. ಅದೇ ಕಾರಣಕ್ಕಾಗಿ ಸತತವಾಗಿ ಕ್ಲೀನಿಂಗ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಇದು ಕಿಚನ್ ನ ದೃಶ್ಯ. ಕಿಚನ್ ಕೂಡ ನೋಡ್ತಾ ಇರಬಹುದು. ಇಲ್ಲಿ ಮೊದಲ ಹಂತವಾಗಿ ಇಲ್ಲಿ ಕ್ಲೀನ್ ಮಾಡಿದರೆ ಇನ್ನು ಕೂಡ ನೀರು ಜೊತೆಗೆ ಮಣ್ಣು ಕೂಡ ಅದೇ ಜಾಗದಲ್ಲಿ ನಿಂತಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿರೋದು ಒಂದೆರಡು ಕಡೆ ಅಲ್ಲ. ಬೆಂಗಳೂರಿನ ನಾನಾ ಭಾಗದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮೇಲ್ಛಾವಣಿಗಳು ಗಾಳಿಯಲ್ಲಿ ಹೋಗಿ ಕೆಲವೊಂದಷ್ಟು ಮನೆಗಳ ಮೇಲೆ ಬಿದ್ದಿರುವಂತಹ ಘಟನೆ ಕೂಡ ಆಗಿದೆ.
ಇನ್ನು ಚಾಮರಾಜಪೇಟೆಯಲ್ಲಿ ವಿದ್ಯುತ್ ಕಂಬ ಕೂಡ ಧರೆಶಾಹಿಯಾಗಿದ್ದು ಮನೆಗಳಿಗೆ ನೀರು ನುಗ್ಗಿರುವಂತಹ ಘಟನೆ ಕೂಡ ನಡೆದಿದೆ. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಮನೆಯ ಒಳಗಡೆ ನೀರು ನುಗ್ಗಿದೆ. ಲೈಟ್ ಕಂಬಗಳು ಮುರಿದು ಬಿದ್ದಿವೆ. ಮರಗಳು ಬಿದ್ದಿರುವಂತಹ ದೃಶ್ಯವನ್ನು ಕೂಡ ನಾವು ಬಹುತೇಕ ಜಾಗದಲ್ಲಿ ಗಮನಿಸ್ತಾ ಇದ್ವಿ. ನೀವೇನೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಇದು ಚಾಮರಾಜಪೇಟೆಯಲ್ಲಿ ಮನೆಯ ಒಳಗಡೆ ನುಗ್ಗಿರುವಂತಹ ನೀರನ್ನ ಮನೆಯವರು ಆ ನೀರನ್ನ ಹೊರಗಡೆ ಹಾಕ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಸಮೃದ್ಧಿಯನ್ನು ನುಗ್ಗಿಸಬೇಕಿದ್ದಂತಹ ವರುಣ ನಿನ್ನೆ ಹಲವರ ಬದುಕಲ್ಲಿ ಕಣ್ಣೀರಾಗಿ ಪರಿಣಮಿಸಿದ್ದಾನೆ. ಅದರಲ್ಲೂ ಕೂಡ ಚಾಮರಾಜಪೇಟೆಯ ನೆಲಮಹಡಿಯ ಮನೆಗಳಿಗೆ ನೀರು ನುಗ್ಗಿದಂತಹ ಪರಿಣಾಮ ರಾತ್ರಿ ಇಡೀ ಜನರು ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಇದೆ. ನಿಮ್ಗೆ ಆ ಮನೆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ರಾತ್ರಿಯಿಂದಲೂ ಕೂಡ ಮನೆ ಒಳಗಿದ್ದಂತಹ ನೀರನ್ನು ಕ್ಲೀನ್ ಮಾಡುವಂತಹ ಅಥವಾ ತೆರವು ಮಾಡುವಂತಹ ಕೆಲಸವನ್ನು ಇಲ್ಲಿ ವಾಸ ಮಾಡ್ತಿರುವಂತಹ ಜನರು ಮಾಡ್ತಾ ಇದ್ದಾರೆ. ಬೆಡ್ರೂಮ್ ಆಗಿರಬಹುದು, ಕಿಚನ್ ಆಗಿರಬಹುದು, ಹಾಲ್ ಆಗಿರಬಹುದು, ಎಲ್ಲಂದರಲ್ಲೂ ಕೂಡ ಮಳೆ ನೀರು ನುಗ್ಗಿರುವಂತದ್ದು. ಜೊತೆಗೆ ಮಣ್ಣು ಚರಂಡಿ ನೀರು ನುಗ್ಗಿದ್ರಿಂದ ಒಂದು ಕಡೆ ಕೆಟ್ಟ ವಾಸನೆ ಬೀರ್ತಾ ಇದೆ, ಮತ್ತೊಂದು ಕಡೆ ಮನೆಯಲ್ಲಿರುವಂತಹ ಪೀಠೋಪಕರಣ ಆಗಿರಬಹುದು, ಪ್ರತಿಯೊಂದು ಐಟಮ್ ಕೂಡ ಇದೀಗ ನೀರಲ್ಲಿ ತೇಲುವಂತಹ ಅಂದ್ರೆ ಪರಿಸ್ಥಿತಿ ಇರುವಂತದ್ದು. ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಒಂದು ಕಡೆ ಕ್ಲೀನ್ ಕಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಎಷ್ಟೊತ್ತಿಗೆ ನೀರು ಸರ್? 5:30ಇಂದನೇ ಸ್ಟಾರ್ಟ್ ಆಗೋಯ್ತು ನೀರು. 5:30-6 ಗಂಟೆಯಿಂದನೇ ನೀರು ಜಲ ತರ ತುಂಬಿಡ್ತು. ಕೆರೆ ತರ ಆಗೋಯ್ತು. ಮನೆ ಫುಲ್ ಮಂಡಿ ತನಕ ಹುಡುಗ ಇದ್ದ ಪಾಪ, ಮಂಡಿ ತನಕ ನೀರು ಬಂದ್ಬಿಡ್ತು. ಅದರಿಂದ ಇಲ್ಲಿ ಕೆಳಗಡೆ ವಾಸ ಆಗಿರೋಕೆ ಆಗ್ಲಿಲ್ಲ. ಎಲ್ಲ ಮೇಲೋಗಿ ಇದ್ವಿ. ರಾತ್ರಿ ಎಲ್ಲನೇ ಮೇಲೆ ಇದ್ವಿ. ಎಷ್ಟು ಜನ ಎಷ್ಟು ಮಂದಿ ವಾಸ ಮಾಡ್ತೀವಿ? ಎಷ್ಟು ವರ್ಷದಿಂದ ವಾಸ ಮಾಡ್ತೀವಿ? ಇದು ತುಂಬಾ ವರ್ಷದಿಂದ 30-40 ವರ್ಷ ಯಾವತ್ತೂ ಆಗಿಲ್ಲ ಸರ್. ಇದೇ ಫಸ್ಟ್. 30 ವರ್ಷದಿಂದ ವಾಸ ಮಾಡ್ತಿದ್ದಾರೆ. 30-35 ವರ್ಷದಿಂದ ಯಾವತ್ತೂ ಈ ತರ ಮಳೆ ಬಂದಿಲ್ಲ, ಈ ತರ ತುಂಬಿಲ್ಲ. ಇಲ್ಲಿ ಇವತ್ತೇ ಫಸ್ಟ್ ಹಂಗಾಗಿರೋದು. ಮನೆ ಹಾಲ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀರು ನುಗ್ಗಿರುವಂತದ್ದು. ನಿಮ್ಗೆ ಕಿಚನ್ ನ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂತಹ ಫ್ರಿಡ್ಜ್ ಕೂಡ ಈ ಒಂದು ಮಳೆ ನೀರು ನುಗ್ಗಿದಂತಹ